ಮೂಡಿಗೆರೆಯಿಂದ ಹಾಸಿಗೆ ತರಿಸ್ಬಿಟ್ಟು ಒಂದು 75-80-100 ಹಾಸಿಗೆ ತರಿಸ್ಬಿಟ್ಟು ಎಲ್ಲ ಕಡೆ ಹಾಸಿಗೆಗಳನ್ನ ಹಾಕಿ ಬೆಡ್ಶೀಟ್ಗಳು ಹಾಕ್ಬಿಟ್ಟು ತಲೆದಿಂಬಾಕಿ ಎಲ್ಲ ನಾವು ಮಾಡಿದ್ದು. ಆಮೇಲೆ ಆ ಚಳಿನಲ್ಲಿ ಒಂದೊಂದು ಗೋಡ ಮೇಲೆ ಹೋಗೋಬ ಲೈಟ್ ಬೈ ಹಿಂಗೆ ಮನಿಕೊಂಡ್ಬಿಟ್ರು. ಕುಮಾರ್ ಗೋವಿಂದ್ ಒಬ್ಬರನ್ನೇ ನಂಬ್ಕೊಂಡು ಹೋಗೋಕ್ಕೂ ಆಗಲ್ಲ, ಬೇಕಾದ್ರೆ ಫಸ್ಟ್ ಇರೋ ಅಂತ ನಾವು ಕಾಶಿ ಸರ್ನೇ ಒಳಗೆ ಹಾಕೊಂಡಿದ್ವಿ. ಕಾಶಿ ಸರ್ನ ಹಾಕೊಂಡು ಸ್ಕ್ರಿಪ್ಟ್ ಮಾಡ್ತಾ 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 ಅನ್ನಿಸ್ತು ನಮಗೆ, ಓ ಡಬಲ್ ಮೀನಿಂಗ್ ಇಮೇಜ್ ಇದೆ, ಅವ್ರಿಗೆ ಬೇರೆ ಇಮೇಜ್ ಇದೆ, ಫ್ಯಾಮಿಲಿ ಬರ್ದೇ ಇದ್ರೆ, ಯಾಕಂದ್ರೆ ಅವ್ರಿಗೊಂದು ಆ ತರ ಒಂದು ಇಮೇಜ್ ಇತ್ತು. ಜವಾಬ್ದಾರಿ ಕಾಶಿನಾಥ್ ಸರಿ ವಹಿಸ್ಬೇಕು ಅನ್ನೋದು ಡಿಸೈಡ್ ಮಾಡ್ಕೊಂಡು. ಇಲ್ಲ ಆಕ್ಟಿಂಗು ಪಿಕ್ಚರ್ ಮಾಡ್ದ, ಪಿಕ್ಚರ್ ಸ್ಕ್ರಿಪ್ಟ್ ಎಲ್ಲ ಉಪೇಂದ್ರ ಟೀಮೇ ಮಾಡಿದ್ದು, ಸ್ಕ್ರಿಪ್ಟು ಇಲ್ಲೇ ವೈಳೆಕವಲ್ಲಿ ಮಾಡಿದ್ದು. ಅದೆಲ್ಲ ಒಂದ್ ದಿವಸ ಯಾವತ್ತೋ ಸಾಧ್ಯವಾದ್ರೆ ಜಾಗ ತೋರಿಸ್ತೀವಿ. ಸ್ಕ್ರಿಪ್ಟ್ ಎಲ್ಲ ಮಾಡಿದ್ದಾಯ್ತು. ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಬರೀ ಕುಮಾರ್ ಗೋವಿಂದನ್ ಇಟ್ಟು ಕತೆ ಸ್ಟಾರ್ಟ್ ಮಾಡಿದ್ವು. ಮಾಡ್ತಾ ಮಾಡ್ತಾ ನಮ್ಗೆ ಏನ್ ಅನಿಸ್ತು ಅಂದ್ರೆ, ಬರೀ ಕುಮಾರ್ ಗೋವಿಂದನ್ ಇಟ್ಟು ನಾಳೆ ಥಿಯೇಟರ್ಗೆ ಯಾರು ಬರ್ಲಿಲ್ಲ ಅಂದ್ರೆ, ಹೊಸ ಹುಡುಗ ಅನ್ಬಿಟ್ಟು ಬರ್ಲೇ ಇಲ್ಲ ಅಂದ್ರೆ ಹೆಂಗೆ ಸಿನಿಮಾ ಹೊಸ. ಸೊ ಯಾರೋ ಎಸ್ಟಾಬ್ಲಿಷ್ ಒಬ್ರು ಇರ್ಬೇಕು, ಥಿಯೇಟರ್ಗೆ ಎಳೆಯೋದಕ್ಕಾರು ಒಬ್ರು ಬೇಕು ಅಂತ ನಾವು ಕಾಶಿ ಸರ್ನ ಹಾಕೊಂಡ್ವಿ. ಯಾಕಂದ್ರೆ ಕಾಶಿ ಸರ್ ಆಲ್ರೆಡಿ ಸ್ಟಾರು, ಆಮೇಲೆ ನಮಗೆ ಅವರು ಗುರುಗಳು. ಸೊ ಗುರುಗಳಾಗಿದ್ದರಿಂದ ನಮ್ಗೆ ಅವರು ನಮ್ಮ ಟರ್ಮ್ಸಾಗಿ ಮಾಡ್ತಾರೆ, ನಮ್ಮ ಬಡ್ಜೆಟ್ಗೆ ನಮ್ಮ ಟರ್ಮ್ಸ್ಗೆ ಕಂಫರ್ಟಬಲ್ ಆಗಿ. ಆಮೇಲೆ ಅವರು ಕಡಿಮೆ ಬಡ್ಜೆಟಲ್ಲೇ ಸಿನಿಮಾಗಳು ಮಾಡಿರೋದ್ರಿಂದ ಅವರು ತುಂಬ ಏನಂತ ರಾಯಲ್ ಆಗಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅನ್ನೋದು ಒಂದು. ಎರಡನೇದೇನಂದ್ರೆ ನಮ್ಮ ಗುರುಗಳ ಜೊತೆಲಿ ಇದ್ರೆ ಧೈರ್ಯ ಇರುತ್ತೆ ಅನ್ನೋದು ಒಂದು ಪಾಯಿಂಟ್. ಸೊ ಅವ್ರನ್ನ ಹಾಕೊಂಡು ಸ್ಕ್ರಿಪ್ಟಲ್ಲಿ ಅವ್ರನ್ನ ಸೇರಿಸ್ಕೊಂಡ್ವಿ, ಅವ್ರ ಪಾತ್ರನ ಸೇರಿಸ್ಕೊಂಡು ಒಂದು ದೂರ ಒಂದಷ್ಟು ದಿನ ಸ್ಕ್ರಿಪ್ಟ್ ಮಾಡಿದ್ಮೇಲೆ ಅನ್ನಿಸ್ತು, ಅಯ್ಯೋ ಕಾಶಿ ಸರ್ ಅಂತಂದರೆ ಡಬಲ್ ಮೀನಿಂಗ್ ಇಮೇಜ್ ಇದೆ, ಅವ್ರನ್ನ ನಾವು ಪೋಸ್ಟಲ್ಲಿ ಹಾಕ್ತೀವಿ, ಅವ್ರು ನೋಡಿದ ತಕ್ಷಣ ಹೆಂಗಸರು ಬರಲಿಲ್ಲ ಅಂದರೆ ಅದಕ್ಕೆ ಸುರೇಶ್ ಅಬ್ಳಿಕರ್ ಪಾತ್ರ ಒಂದು ಕ್ರಿಯೇಟ್ ಮಾಡ್ಕೊಂಡು, ಒಂದು ಕಮಿಷನರ್ ಪಾತ್ರ ಒಂದಿತ್ತು, ಸುಮ್ಮನೆ ಹಂಗೆ ಬಂದು ಹೋಗೋದಿತ್ತದು, ಅದನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ 2 ದಿನ ಕೆಲಸ ಬರೋ ಥರ ಮಾಡಿ ಸುರೇಶ್ ಅಬ್ಳಿಕರ್ನ. ಸೊ ಅಲ್ಲಿಗೆ ಅವರು ಕ್ಲಾಸು, ಇವರು ಮಾಸು, ಇದು ಹೊಸ ಫೇಸು ಕುಮಾರ್ ಗೋವಿಂದ್. ಕ್ಲಾಸು ಮಾಸು ಮಧ್ಯೆ ಈ ಫೇಸನ್ನು ಇಟ್ವಿ ಕುಮಾರ್ ಗೋವಿಂದ್. ಸೊ ಇದು ಸ್ಕ್ರಿಪ್ಟು ಆಗಿದ್ದು. ಅದು ಅದ್ಭುತವಾದ ಪಯಣ. ಇನ್ನೊಂದ್ಸಲ ಅದನ್ನ ನೀಟಾಗಿ ಬೇಕಾದ್ರೆ ಮಾತಾಡ. ಶೂಟಿಂಗ್ ಬಗ್ಗೆ ಕೇಳಿದ್ರಿ ನೀವು. ಸೊ ಅವಾಗ ಏನಂದ್ರೆ, ಹೊಸ ಕ್ಯಾಮ್ರಾಮನ್, ಹೊಸ ಮ್ಯೂಸಿಕ್ ಡೈರೆಕ್ಟ್ರು, ಹೊಸ ಮೇಕಪ್ ಮ್ಯಾನು, ನಮ್ಮನೆ ಕಾಸ್ಟ್ಯೂಮರು ಎಲ್ಲ ನಮ್ಮದು ಫ್ಯಾಮಿಲಿ ಥರ ಒಂದು ಹೊಸ ಟೀಮ್ ಮಾಡಿದ್ವಿ. ಸೊ ಕ್ಯಾಮ್ರಾಮನ್ನು ಹೊಸಬ್ರು. ಅವಾಗ ಫಸ್ಟ್ ಪಿಕ್ಚರು ಅವರು ದೂರದರ್ಶನ್ ಜಲಂಧರಲ್ಲಿದ್ದರು ಅಶೋಕ್ ಕಶ್ಯಪ್. ಅವ್ರದ್ದು ನಮಗೆ ಇವರು NS ಶಂಕರ್ ಅಂದ್ಬಿಟ್ಟು ಲಂಕೇಶ್ ಪತ್ರಿಕೆ ವರದಿಗಾರರು ಒಬ್ಬರಿದ್ದಾರೆ. ಅವ್ರು ನಮಗೆ ಅಶೋಕ್ ಕಶ್ಯಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಒಂದು ಕ್ಯಾಸೆಟ್ ಕೊಟ್ಟರು. ಅವರೊಂದು ಸೀರಿಯಲ್ ಮಾಡಿದ್ದಾರೆ, ಇದು ನೋಡಿ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ಅದು ಔಟ್ಡೋರು ಒಂದು ಸೀರಿಯಲ್ಲು ಚೆನ್ನಾಗಿತ್ತು, ಶೋಧ ಅಂದ್ಬಿಟ್ಟು. ಸೊ ಆ ಸೀರಿಯಲ್ ಎಲ್ಲ ಮಾಡಿದ್ಮೇಲೆ ನಮ್ಗೆ ಅನ್ನಿಸ್ತು ಓಕೆ ಮಾಡ್ಬೋದು ಅಂತೇಳಿ ಅಶೋಕ್ ಕಶ್ಯಪನ್ನ ನಾವು ಮಾಡಿದ್ವಿ. ಸೊ ಅವ್ರಿಗೂ ಬಡ್ಜೆಟ್ ಎಲ್ಲ ಹೇಳಿದ್ವಿ ಇಷ್ಟರಲ್ಲಿ. ಬಟ್ ಆದರೂ ಅಶೋಕ್ ಕಶ್ಯಪ್ ಫಸ್ಟ್ ಪಿಕ್ಚರು ಅವ್ರು ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇಲ್ಲ. ಅವ್ರಿಗೆ ಅವಕಾಶ ಸಿಕ್ಕಿದ್ರು ಚೆನ್ನಾಗೇ ಮಾಡಬೇಕು, ನಾವು ಕಾಂಪ್ರಮೈಸ್ ಆಗಬೇಡಿ, ಅನ್ನೆಸೆಸರಿ ಖರ್ಚು ಮಾಡೋದು ಬೇಡ ಅನ್ನೋದಷ್ಟೇ. ಸಿನಿಮಾ ಚೆನ್ನಾಗಿ ಬರೋಕ್ಕೆ ಏನು ಬೇಕೋ ಅದನ್ನು ಮಾಡೋಣ, ನಾವು ಕಷ್ಟಪಟ್ಟು ಮಾಡೋಣ. ಊಟ ತಿಂಡಿ ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಳೋಣ, ಸಿನಿಮಾ ಚೆನ್ನಾಗಿ ಮಾಡೋಣ. ಸೊ ಕ್ರೇನ್ ನಮಗಿಲ್ಲ, ಯಾಕೆಂದರೆ ಕ್ರೇನಲ್ಲಿ ಬರಬೇಕು ಅಂದರೆ 35 ದಿನ ಕ್ರೇನು ಬಾಡಿಗೆ ಕೊಡಬೇಕು. ಕ್ರೇನ್ಗೆ ಒಂದು 5 ಜನ ಹುಡುಗರು ಬರ್ತಾರೆ, ಅವರು ಡೈಲಿ ಬಾಟ ಕೊಡಬೇಕು. 3 ಬಾಟ ಆದರೆ ಅವರು 3 ಬಾಟ ಆಗುತ್ತೆ. ಸೊ ಕ್ರೇನ್ ಇಲ್ಲ. ಫಾರ್ಚುನೇಟ್ಲಿ ನಮಗೆ ಫಸ್ಟ್ ಟೈಮು HMI ಲೈಟ್ಗಳಂತ ಅವಾಗಿತ್ತು. ಆ HMI ಲೈಟ್ಗಳು ಒಂದು 4-5 ತರಿಸ್ಕೊಂಡಿದ್ವಿ, ಇನ್ನು ಮಿಕ್ಕಿದ್ದೆಲ್ಲ ಇತ್ತು. ಸೊ ರಾತ್ರಿ ಶೂಟಿಂಗು ಅಂತಂದರೆ ಏನು ಸಮಸ್ಯೆ ಅಲ್ಲಿ ಅಂದರೆ, ಫಸ್ಟ್ ನಾನೊಂದು 4 ದಿವಸ ನೈಟ್ ಶೂಟಿಂಗ್ ಹಾಕ್ಕೊಳ್ಳಿಲ್ಲ. ಫಸ್ಟ್ ಎಲ್ಲ ಸೆಟ್ ಆಗಲಿ, ಎಲ್ಲ ರೂಮ್ಗಳು ಮಾಡಿದ್ವಿ, ಅವ್ರವ್ರಿಗೆ ಹಾಸಿಗೆಗಳು ಎಲ್ಲ ಮನೆಗಳನ್ನೇ ಎಸ್ಟೇಟಲ್ಲಿ ಇದ್ದಿದ್ದ ಮನೆಗಳನ್ನೇ ಕ್ಲೀನ್ ಮಾಡಿಸ್ಬಿಟ್ಟು, ಅಲ್ಲೇ ಹಾಸಿಗೆ ಮೂಡಿಗೆರೆಯಿಂದ ಹಾಸಿಗೆ ತರಿಸ್ಬಿಟ್ಟು ಒಂದು 75-80-100 ಹಾಸಿಗೆ ತರಿಸ್ಬಿಟ್ಟು ಎಲ್ಲ ಕಡೆ ಹಾಸಿಗೆಗಳನ್ನ ಹಾಕಿ ಬೆಡ್ಶೀಟ್ಗಳು ಹಾಕ್ಬಿಟ್ಟು ತಲೆದಿಂಬಾಕಿ ಎಲ್ಲ ನಾವು ಮಾಡಿದ್ದು ರೆಡಿ ಮಾಡಿ. ಇಲ್ಲಿ ಆರ್ಟಿಸ್ಟ್ಗಳಿಗೆ, ಇಲ್ಲಿ ಪ್ರೊಡಕ್ಷನ್ ಅವ್ರಿಗೆ, ಇಲ್ಲಿ ಲೈಟ್ ಬಾಯ್ಸ್ಗೆ, ಇಲ್ಲಿ ದೊಡ್ಡ ಆರ್ಟಿಸ್ಟ್ಗಳಿಗೆ ಹೀಗೆ ಫಿಕ್ಸ್ ಮಾಡಿಬಿಟ್ಟು ಒಂದು 4 ದಿನ ಬರೀ ಡೇ ಟೈಮ್ ಮಾತ್ರ ಶೂಟಿಂಗ್ ಹಾಕ್ಕೊಂಡು ಅವರೆಲ್ಲ ಸೆಟ್ಲ್ ಆಗಲಿ, ಅವ್ರವ್ರ ರೂಮು ಕಂಫರ್ಟ್ ಆಗಿಬಿಡ್ತಾರೆ. ಇಲ್ಲಿ ನಾನು ಮಲಗಿರ್ತೀನಿ, ಇಲ್ಲಿ ಟಾಯ್ಲೆಟ್ ಇದೆ, ಇಲ್ಲಿ ಇದಿದೆ, ಒಂದು ಫಿಕ್ಸ್ ಆಗ್ತಾರಲ್ಲ. ಅದಲ್ಲದೆ ಅಲ್ಲಿ ಒಂದು ಚಪ್ರ ಹಾಕ್ಸ್ಬಿಟ್ಟು ಅಲ್ಲೊಬ್ಬ ದೋಬಿನ ಫಿಕ್ಸ್ ಮಾಡಿಬಿಟ್ವಿ. ಅಲ್ಲೇ ಹಿಂದ್ಗಡೆ ಊಟ ಮಾಡೋ ಜಾಗದಲ್ಲಿ ದೋಬಿಯನ್ನು ಇಟ್ಬಿಟ್ಟಿದ್ವಿ. ಎಲ್ಲರೂ ಅವ್ರ ಬಟ್ಟೆ ತೊಗೊಂಡು ಅಲ್ಲಿ ಹಾಕೋರು, ಅವನು ಒಗೆದ್ಬಿಟ್ಟು ಬೆಳಿಗ್ಗೆ ಐರನ್ ಮಾಡ್ತಂದು ಅಲ್ಲಿ ಇಟ್ಬಿಟ್ರು. ಅವನು ಟಿಫನ್ ಮಾಡ್ಬಿಟ್ಟು ಅಲ್ಲಿ ಹೋಗೋದು, ಅವ್ರ ಬಟ್ಟೆನ ಅವ್ರು ತಗೊಳ್ಳೋದು, ಹಾಕೊಳ್ಳೋದು, ಶೂಟಿಂಗ್ ಬರ್ತಾ ಇರೋದು. ರೌಂಡು. ಸ್ನಾನ ಗಿನ ಇಲ್ಲ,
ಸ್ನಾನ ನಾನು ಇಡೀ ಉಷ್ ಪಿಕ್ಚರಲ್ಲಿ ಒಂದು 3 ದಿನ ಮಾಡಿದ್ನೇನೋ. ಉಪೇಂದ್ರ 1 ದಿನನೋ 2 ದಿನನೋ ಮಾಡಿರ್ಬೋದು ಅಷ್ಟೇ, ಅದೂ ಇಲ್ಲ. ಯಾಕೆಂದ್ರೆ ಚಳಿ, ರಾತ್ರಿ ಆಗ್ಬಿಟ್ರೆ ಚಳಿ, ಹಗಲಾದ್ರೆ ಬಿಸಿಲು. ಶೂಟಿಂಗು ಆ 3-4 ದಿನ ಆದಮೇಲೆ ರಾತ್ರಿ ಶೂಟಿಂಗ್ ಹಾಕ್ಕೊಂಡು ಅಲ್ಲಿ ಟೆಂಟ್ ಎಲ್ಲ ಹಾಕಿದ್ದೀವಿ, ಅಲ್ಲೆಲ್ಲ ಹಾಕ್ಕೊಂಡು. ಅದು ಏನಾಯಿತು, ರಾತ್ರಿ ಲೈಟ್ ಹಾಕಿ ಇವರು ಗೋಡಗಳು ಅಂತ ದೊಡ್ಡ ದೊಡ್ಡದಾಗಿ ಸ್ಟೂಲ್ಗಳು ಮಾಡ್ಕೊಂಡಿದ್ರು, ಅದ್ರ ಮೇಲೆ ಲೈಟ್ ಇಟ್ಟು HMI ಹೊಡೆದ್ರ ರಾತ್ರಿ. ಆ ಬೆಳಕಿಗೆ ಕಾಡಲ್ಲಿದ್ದ ಪ್ರಾಣಿಗಳಿಗೆ ಕನ್ಫ್ಯೂಸ್ ಆಗೋಗ್ಬಿಡ್ತು. ಕೋಣಗಳು ಜಾಸ್ತಿ ಕಾಣಿಸ್ತಲ್ಲಿ. ಗೊತ್ತಿಲ್ಲ ನಮ್ಗೆ, ನಾವು ಜಾವಳಿಲಿದ್ವಿ. ಮೇಲ್ಗಡೆನೆ ನೇತ್ರಾವತಿ ನದಿ, ಹೇಮಾವತಿ ನದಿ ಹುಟ್ಟೋದು, ಅದೇ ಬೆಟ್ಟದಲ್ಲೇ ಹುಟ್ಟೋದು. ಅದು ಯಾವಾಗ 3-4 HMI ಲೈಟ್ಗಳಿಗೆ ಬಿತ್ತು, ಆ ಹಕ್ಕಿಗಳಿಗೆ, ಕಾಡಲ್ಲಿರೋ ಹಾವುಗಳಿಗೆ ಕನ್ಫ್ಯೂಸ್ ಆಗ್ಬಿಡ್ತು. ನಾವು ಓಡಾಡ್ತಾ ಇದ್ರೆ ಅಲ್ಲಲ್ಲಿ ಹಾವುಗಳು, ಅವು ಮೈಗ್ರೇಷನ್ ಸ್ಟಾರ್ಟ್ ಮಾಡ್ಬಿಟ್ಟಾವ್. ಅವಕ್ಕೆ ಏನೋ ಒಂದು ಅನ್ಯಾಚುರಲ್ ಆಗಿ ಏನೋ ಕಾಣಿಸ್ತಾ ಇದೆಯಲ್ವಾ, ಸೂರ್ಯ ಹಿಂಗ್ ಹೊಟ್ಟೋದ ಕತ್ಲಾಯ್ತು, ಇನ್ ಕತ್ಲಾದ್ಮೇಲೆ ಅವ್ರದ್ದು ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ತಿರುಗಿ ಯಾವ್ದೋ ಒಂದು ಕಣ್ಣು ಕುಕ್ಕೋತ ಲೈಟ್ ಬರ್ತಾ ಇದೆ. ಅವಾಗ ನಾನು ಫಸ್ಟ್ ಒಂದು 15-20 ದಿನ ನಮ್ಗೆ ಅಲ್ಲಲ್ಲಲ್ಲಿ ಹಾವು ಸಿಗೋದು ಕಾಲ್ಗೆ, ಕಚ್ಚಲಿಲ್ಲ ಅಷ್ಟೇ. ಅದು ನಾಗರಾವೋ ಕೆರೆ ಹಾವೋ ಯಾವ ಗೊತ್ತಿಲ್ಲ ನಮ್ಗೆ. ಬಟ್ ಹಾವುಗಳಂತೂ ಅಯ್ಯೋ ಇಲ್ಲಿ ಹಾವಾಯ್ತು, ಇಲ್ಲಿ ಹಾವಾಯ್ತು, ಹಿಂಗೆ ಆ ಥರ ಸಾಯಂಕಾಲ ಆಗ್ಬಿಟ್ರೆ. ಅದು 2 ಶಿಫ್ಟ್ ನಡೀತಾ ಇತ್ತು. ಆಮೇಲೆ ಆ ಚಳಿನಲ್ಲಿ ಒಂದೊಂದು ಗೋಡ ಮೇಲೆ ಒಬ್ಬ ಲೈಟ್ ಬೈ ಹಿಂಗೆ ಮನಿಕೊಂಡ್ಬಿಟ್ರು ನಿದ್ದೆ. ನೆಕ್ಸ್ಟ್ 3ನೇ ಶಿಫ್ಟ್ಗೂ ಸ್ಟಾರ್ಟ್ ಆಯ್ತು. ಅದು 20 ದಿನ ಆದ್ಮೇಲೆ 3 ಶಿಫ್ಟು. ಅಂದ್ರೆ ಫುಲ್ ಡೇ ಶೂಟಿಂಗು. ಬೆಳಿಗ್ಗೆ 4 ಗಂಟೆಗೆ ಮಲಗೋದು, 6:30ಗೆ ಎದ್ದೇಳೋದು, ತಿರುಗಿ 7 ಗಂಟೆಗೆ ಎದ್ದೇಳೋದು, ಹೋಗೋದು, ಟಾಯ್ಲೆಟ್ ಗಿಲೆಟ್ ಎಲ್ಲ ಮುಗಿಸ್ಕೊಂಡು ನೆಟ್ಟಿಗೆ ಹಿಂದ್ಗಡೆ ಹೋಗೋದು. ಅಲ್ಲಿ ಟಿಫನ್ ಮೆಸ್ ಮಾಡಿರೋರು ಅಡುಗೆ ಇಟ್ಟಿದ್ವಿ, ಅಲ್ಲಿ ಟಿಫನ್ ತಿನ್ಬಿಟ್ಟು ಹಿಂಗೆ ಬಂದರೆ ಬಟ್ಟೆ ಎಲ್ಲ ಇಟ್ಟಿರೋದಂದ್ರೆ ನಮ್ಮ ಬಟ್ಟೆ ಹಾಕೊಳ್ಳೋ ಲೊಕೇಶನ್, ಅಲ್ಲೇ ಲೊಕೇಶನ್ನು, ಅದೇ ಮನೆಯಲ್ಲೇ. ಹೀಗೆ ಸ್ಟಾರ್ಟ್ ಆಗೋಯ್ತು. ಅಲ್ಲಿ ನೋವು ಬೇರೆ ಬಂದ್ಬಿಡ್ತು ನನಗೆ, ಕಟ್ಟಿಂಗ್ ಪ್ಲೇಯರಲ್ಲಿ ಬೆಂಡ್ ಮಾಡ್ದಂಗೆ. ಆದರೆ ಅದು ಥ್ರಿಲ್ಲೇ ಬೇರೆ. ಒಂದೊಂದು ಶಾರ್ಟ್ ತೆಗಿಬೇಕು ಅಂದರೆ 20 ನಿಮಿಷ, 30 ನಿಮಿಷ, 40 ನಿಮಿಷ ಆಗೋಗ್ಬಿಡೋದು. ಲೈಟಿಂಗ್ ಅಲ್ಲಿ ಇಡಬೇಕು, ಇಲ್ಲಿ ಇಡಬೇಕು, ಎಲ್ಲ ಹಿಂಗೆ ಬೆಟ್ಟ ಗಿಟ್ಟ ಇದೆಯಲ್ಲ, ಅಲ್ಲಿ ಇಟ್ಟು ರೆಡಿ ಮಾಡಿದ ತಕ್ಷಣ ಓಡೋಗಿ ಹೊಗೆ ಹಾಕಿ ಹಿಂದ್ಗಡೆಯಿಂದ ಅಲ್ಲಿ ಹೊಗೆ ಹೋಗ್ತಾ ಇರಬೇಕು. ಇಲ್ಲಿ ಹೊಗೆ ನೋಡಿ ಆ ಪಿಕ್ಚರಲ್ಲಿ ಫುಲ್ಲು ಹೊಗೆ ಇರುತ್ತೆ. ಹೌದೌದು, ಎಲ್ಲೆಲ್ಲಿ ಲೈಟಿಂಗ್ಸ್ ಹಾಕಿರ್ತಾರ ಅಲ್ಲೆಲ್ಲ ಒಂದೊಂದು ಹೊಗೆ ಅಂದ್ರೆ ಅಲ್ಲಲ್ಲಿ ಕಸನ ಸೇರಿಸೋದು, ಅದಕ್ಕೆ ಬೆಂಕಿ ಇಡೋದು, ಇವೆಲ್ಲ ಮಾಡ್ತಾ ಇದ್ವು. ಅಂದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಯಾರು ಇಲ್ಲ ಅಲ್ಲಿ, ನಾವೇ ಆರ್ಟು. 3 ಲೈಟ್ ಹತ್ರ 3 ಅಸಿಸ್ಟೆಂಟ್ ಡೈರೆಕ್ಟರ್ ನಿಂತ್ಕೊಂಡು ಬೆಂಕಿ ಹಾಕೋದು, ಆಫ್ ಮಾಡಬೇಕು, ತಿರುಗಿ ಬೆಂಕಿ ಹಾಕಿ ಆಫ್ ಮಾಡಬೇಕು. ಹೆಚ್ಚು ಕಡಿಮೆ ಆಗ್ಬಿಟ್ರೆ ಕಾಡು ಅನ್ಕೊಂಡ್ಬಿಡ್ತದೆ. ಹೌದು, ಕಾಡೇ ಪೂರ್ತಿಯಲ್ಲಿ. ಆಮೇಲೆ ಥ್ರಿಲ್ಲು. ಫಸ್ಟ್ ಟೈಮು ನಾವು ಅದೆಲ್ಲ ನೋಡ್ತಾ ಇದ್ದೀವಿ. ನಾವು ಫಸ್ಟ್ ಟೈಮ್ ಎಸ್ಟೇಟಲ್ಲಿ ಇದ್ದೀವಿ. ನಾವು ಫಸ್ಟ್ ಟೈಮ್ HMI ಲೈಟ್ ಹಾಕಿ ಸಿನಿಮಾ ಮಾಡ್ತಿದ್ದೀವಿ. ಅದಕ್ಕೆ ಮುಂಚೆ ನಾವು ತರಲೆ ನನ್ನ ಮಗನಲ್ಲಿ HMI ಇಲ್ಲ, ಅಜಗಜಾಂತರಲ್ಲಿ HMI ಇಲ್ಲ, ನನಗೂ ಹೇಳ್ತಿಬೇಕು ಮಾಡಿದ್ರೆ ಅದರಲ್ಲೂ HMI ಇಲ್ಲ. ಸೊ ನಮಗೆ ಒಂದು ಥರದಲ್ಲೇನೋ ರಿಚ್ ಸಿನಿಮಾ ಮಾಡ್ತಿದ್ದೀವಿ ಅಂತ ಲೈಟ್ ನೋಡಿ. ಸೊ ಅದು ನಡೆಯೋದು. ಸೊ ಅಲ್ಲಿ ಡೈಲಿ ಎಕ್ಸ್ಪೋಸ್ ಎಲ್ಲ ಆಗೋದು, ಎಕ್ಸ್ಪೋಸನ್ನೆಲ್ಲ ಒಂದು ಕಡೆ ಇಡೋದು. ನಮ್ಮ ಲೋಕನಾಥ್ ಇಷ್ಟು ಡೈರೆಕ್ಟ್ರು ಅದನ್ನು ತೊಗೊಂಡು ಬೆಂಗಳೂರಿಗೆ ಬರೋದು, ಲ್ಯಾಬಿಗೆ ಕೊಡೋದು, ಲ್ಯಾಬಿಂದ ಮತ್ತೆ ಹೊಸ ಫಿಲಿಮ್ ತೊಗೊಂಬರೋದು. ನೋಡಿ ಇವಾಗ ಇದೆಲ್ಲ ಇಲ್ವೇ ಇಲ್ಲ ಈಗ. ಅದಾಗಿದ್ದನ್ನು ಮತ್ತೆ ತಗೊಂಡು ಲ್ಯಾಬಿಗೆ ಕೊಡಿ. ಹೌದು, ಅದು ಹೆಂಗೆ ಅಂದ್ರೆ ಕ್ಯಾನ್ ಇರುತ್ತಲ್ಲ, ಎಕ್ಸ್ಪೋಸ್ ಆಗಿದೆ ಒಳಗಡೆ, ಅದಕ್ಕೆ ಒಂದು ಬಟ್ಟೆ ಇಕ್ಕಿರೋರು, ನಿಮ್ಗೆ ಯಾರಿಗೂ ಗೊತ್ತಿರಲ್ಲ ಅದು. ಅದು ಕಪ್ಪು ಬಟ್ಟೆ ಒಳಗಡೆ ಕ್ಯಾನ್ ಇಟ್ಬಿಟ್ಟು ಕೈಯನ್ನ ಇಟ್ಟು ಕತ್ತಲಲ್ಲಿ ಆ ಕ್ಯಾನ್ ಓಪನ್ ಮಾಡಿ ಈ ಎಕ್ಸ್ಪೋಸ್ ಆಗಿದೆಯಲ್ಲ ಅದನ್ನ ಕ್ಯಾನ್ ಒಳಗಡೆನೆ ಹಾಕಿ ಮುಚ್ಚಿಬಿಟ್ಟು ಮತ್ತೆ ಟೇಪ್ ಹಾಕ್ಬಿಟ್ಟು ಎತ್ತಿಡ್ಬೇಕು. ಅದು ಎಕ್ಸ್ಪೋಸ್ ಆಗೋಗಿದೆ, ಅದು ಸನ್ಲೈಟಿಗೆ ಎಕ್ಸ್ಪೋಸ್ ಆದ್ರೆ ಹೋಯ್ತು, ಶೂಟ್ ಮಾಡಿದ್ದೆಲ್ಲ ಹೋಯ್ತು. ಅದಕ್ಕೆ ಗಟ್ಟಿ ಟೇಪ್ ಹಾಕಿ ಎಕ್ಸ್ಪೋಸ್ ಅನ್ನ ಮಗು ತರ ತಗೊಂಡೋಗ್ಬೇಕು. ಲ್ಯಾಬ್ ಬೆಂಗಳೂರಿಗೆ ಬಂದು ಪ್ರಸಾದ್ ಲ್ಯಾಬ್ ಇತ್ತು ಅವಾಗ. ಪ್ರಸಾದ್ ಲ್ಯಾಬ್ಗೆ ಅದನ್ನ ಎಲ್ಲ ಕೊಟ್ಬಿಟ್ರೆ ಅವರು 24 ಅವರ್ಸಲ್ಲಿ ಅದನ್ನು ಡೆವಲಪ್ ಮಾಡಿಬಿಟ್ಟು ನೆಗೆಟಿವ್ ಡೆವಲಪ್ ಮಾಡಿದ್ಮೇಲೆ ಒಂದು ಪ್ರಿಂಟ್ ಹಾಕಿ ನಮಗೆ ಕಳಿಸೋರು. ಟೆಸ್ಟು ಮತ್ತೆ ನಾವು ಟೆಸ್ಟ್ ಮಾಡಿ ಅಲ್ಲಿ ಕಳಿಸೋರು. ಇಲ್ಲಿಗೆ ಇಷ್ಟು ಪಿಕ್ಚರ್ಗೆ ಲೊಕೇಶನ್ ಕಳಿಸಿದ್ರು. ಫಸ್ಟ್ ದಿನ ಶೂಟಿಂಗ್ ಮಾಡಿದ್ದು 1000 ಅಡಿ ಶೂಟ್ ಮಾಡಿದ್ದನ್ನ ಪ್ರಿಂಟ್ ಹಾಕಿ ಕಳಿಸಿದ್ರು. ಅದನ್ನ ಎಲ್ಲಿ ನೋಡೋದು ನಾವು? ಅಲ್ಲಿಂದ ಬಣಕಲ್ ಅಂತ ಒಂದು ಊರಿಗೆ ಬಂದ್ವಿ. ಬಾಳೂರ್ ಹತ್ರ ಒಂದು ಊರಿದೆ ಬಣಕಲ್ ಅಂತ. ಅಲ್ಲಿ ಒಂದು ಟೆಂಟ್ ಇತ್ತು.
ಹಳೇ ಟೆಂಟು. ಅಲ್ಲಿ ಹೋಗ್ಬಿಟ್ಟು ಅವ್ರು ಕೇಳ್ಕೊಂಡಿದ್ರು ನಾವು ಹಾಕ್ಬೇಕು ಅಂತ. ಅಲ್ಲಿ ಅದನ್ನು ಹಾಕಿದ್ರು, ಪಿಕ್ಚರ್ ಥಿಯೇಟ್ರಲ್ಲಿ ನೋಡಿದ್ವಿ, ಟೆಂಟಲ್ಲಿ ನೋಡಿದ್ವಿ. ಪ್ರತಿ ಸೀನ್ ಬೈ ಸೀನ್ ನೋಡ್ತಾ ಇರ್ಬೇಕು ಕಳ್ಸಿದ. ಬೆಳಗ್ಗೆ ಅಂದ್ರೆ ಕ್ಯಾಮ್ರಾಮನ್ಗೆ ಕಾನ್ಫಿಡೆನ್ಸ್ ಬರಕ್ಕೆ ಅದು. ಕ್ಯಾಮ್ರಾಮನ್ ಫಸ್ಟ್ 2 days ಮಾಡಿದ್ದನ್ನ ನೋಡ್ತಾರೆ ಅವರು. ಇಲ್ಲಿ ಯೂಶಲಿ ಕ್ಯಾಮ್ರಾಮನ್ಗೂ ಇಲ್ಲಿ ಟೆಕ್ನಿಷಿಯನ್ಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಎಷ್ಟು ಇಡಬೇಕು, ಏನು RBG ತಾನೆ, ರೆಡ್ ಬ್ಲೂ ಗ್ರೀನ್ ಅಂತಿದೆಯಲ್ಲ, ಎಷ್ಟು ಇಡಬೇಕು, ಏನು ಮಾಡಬೇಕು ಅನ್ನೋದು ಇವ್ರು ಮಾತಾಡಿ ಫೋನಲ್ಲಿ ಹೇಳಿರ್ತಾರೆ. ಹಿಂಗೆ ಅವಾಗೆಲ್ಲ ಫೋನ್ ಮೊಬೈಲ್ ಅಲ್ಲ, ಪೋಸ್ಟ್ ಆಫೀಸ್ ಒಂದಿದೆ ಜಾವಳಿಲಿ. ಆ ಜಾವಳಿಲಿ ಹೋಗಿ ಸಾಯಂಕಾಲ ಹಿಂಗೆ ಕೂತಿರ್ಬೇಕು. ಅವ್ನು ಟ್ರಂಕಾಲ್ ಬುಕ್ ಮಾಡಿ ಅರ್ಧ ಗಂಟೆಗೋ 20 ಗಂಟೆಗೋ ನಿಮ್ಮ ಫೋನ್ ಬಂತು ಅಂದಾಗ ಹೋಗಿ ಆವಾಗ ಮಾತಾಡ್ಬೇಕು. ಮಜಾನೇ ಬೇರೆ ಅದು. ಮನೆಯವ್ರಿಗೆಲ್ಲ ನಾವು ಫೋನೇ ಮಾಡಲಿಲ್ಲ, ಯಾಕೆಂದ್ರೆ ಯಾವ ಟೈಮ್ಗೆ ಹೋಗೋದು, ಯಾವ ಟೈಮ್ಗೆ ನೋಡಿ. ಪೋಸ್ಟ್ ಆಫೀಸ್ ಒಂದಿದೆ ಈಗಲೂ, ಅವರೇ ಇದ್ದಾರೆ, ಅದೇ ಪೋಸ್ಟ್ ಮಾಸ್ಟ್ರು. ಹೌದಾ? ಅಂದ್ರೆ ಅವ್ರ ಮಗಳು ಇದೆಯಲ್ಲ, ಆ ಉಷ್ಪೀಚರ್ ಒಂದು ಮಗು ಬರುತ್ತೆ ನೋಡಿ, ಕುಮಾರ್ ಗೋವಿಂದ್ ಇಂಟ್ರೊಡಕ್ಷನ್ ಟೈಮಲ್ಲಿ ಒಂದು ಮಗು ಓಡಿ ಬರುತ್ತೆ ನೋಡಿ, ಅದು ಪೋಸ್ಟ್ ಆಫೀಸ್ ಪೋಸ್ಟ್ ಮಾಸ್ಟರ್ ಮಗಳದು. ಈಗ ಒಂದು 4 ವರ್ಷ 5 ವರ್ಷಕ್ಕೆ ಮುಂಚೆ ಹೋದಾಗ ಅವ್ರಿಗೆ ಕಾಲೇಜ್ಗೆ ಹೋಗಿದೆ ಅಂತ ಹೇಳಿದ್ರು. ಕಾಲೇಜ್ಗೋ ಎಲ್ಗೋ ಹೋಗಿದೆ ಅಂದ್ರೆ ಅಷ್ಟು ದೊಡ್ಡ ಹುಡುಗಿ ಆಗ್ಬಿಟ್ಟಿದೆ. ನಾವು ಹೋಗಿದ್ವಿ ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಮಾತಾಡ್ಸ್ಕೊಂಡ್ ಬಂದ್ವಿ. ಅದು ಬಹಳ ಒಳ್ಳೆ ಮೆಮೊರಿ ಇದೆ ನಮ್ಗೆ. ಸಾಯಂಕಾಲ ಸಾಯಂಕಾಲ 7-7:30 ಆಗ್ಬಿಟ್ರೆ ಆರ್ಟಿಸ್ಟ್ಗಳೆಲ್ಲ ಲೋ ಕೂತಿರೋರು. ಅವರು ಇದಕ್ಕೆ ಮನೆಗೆ ಟ್ರಂಕಲ್ ಮಾಡ್ಬೇಕು, ಎಲ್ಲ ಕೊಟ್ಬಿಟ್ಟು ಕೂತ್ಕೊಂಡಿರೋ ಅವ್ರವ್ರ ನಂಬರ್ ಬಂದಾಗ ಏನಾಯ್ತು ಹಿಂಗಾಯ್ತು ಹೇಳೋದು. ಈ ತರ ಒಂದು ವಾತಾವರಣ ಇತ್ತು. ಸೊ ಆ ಪ್ರಿಂಟ್ ಏನಿದೆ ಅದನ್ನು ಪ್ರಿಂಟ್ ಹಾಕಿರ್ತಾರಲ್ಲ, ಅದನ್ನೆಲ್ಲ ಹಾಕಿದಾಗ ಕ್ಯಾಮ್ರಾಮನ್ಗೆ ಏನು ಜಾಸ್ತಿ ಮಾಡಬೇಕು, ಏನು ಕಮ್ಮಿ ಮಾಡಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಲೈಟಿಂಗ್ ಮಾಡ್ತಾ ಇದ್ದಾನಲ್ಲ ಅವಾಗ. ಸೊ ಅದಕ್ಕೋಸ್ಕರ ಫಸ್ಟ್ ಮಾತ್ರ ಪ್ರಿಂಟ್ ಹಾಕೋದು, ಬಿಟ್ಟರೆ ಆಮೇಲೆ ಅದು ಬರ್ತಾ ಇರುತ್ತೆ. ಒಂದು 50 ಕ್ಯಾನ್ ಆದ ತಕ್ಷಣ ಅಲ್ಲಿಂದ ಎತ್ಕೊಂಡು ಇಲ್ಲಿಗೆ ಬರ್ತಾರೆ, ಇವರು ಕೊಟ್ಬಿಡ್ತಾರೆ. ಇಲ್ಲಿ 50 ಕ್ಯಾನು ನೆಗೆಟಿವ್ ಎತ್ಕೊಂಡು ಅಲ್ಲಿ ಹೋಗೋದು. ಇವತ್ತು ಅವೆಲ್ಲ ಏನೂ ಇಲ್ಲ, ನಿಮ್ಗೆ ಚಿಪ್ಪಲ್ಲಿ ಬಂದ್ಬಿಡ್ತು. ಹೌದು, ಇವತ್ತು ಹೋಗೋದು ಬರೋದು ಉಳ್ದೋಯ್ತು, ಕಾಸ್ಟ್ ಉಳ್ದೋಯ್ತು. ಆಮೇಲೆ ಇವತ್ತು ನೀವು ಇಲ್ಲೇ ಪಿಕ್ಚರ್ ನೋಡ್ಬಿಡ್ತೀರಾ, ಕ್ಯಾಮ್ರಲ್ಲೇ ನೋಡ್ಬಿಡ್ತೀರಾ. ಹಿಂಗೆ ಅವಾಗ ಹಂಗಿಲ್ವಲ್ಲ, ಮಾನಿಟರ್ಲೇ ನೋಡ್ಕೊಂಡ್ಬಿಡ್ತೀವಿ. ಮಾನಿಟ್ರು ಇಲ್ವಲ್ಲ ನಮಗೆ. ಹೌದು, ನಾವು ಮಾನಿಟ್ರ್ ನೋಡೋದು ಪಿಕ್ಚರ್ ಆದಮೇಲೆ, ಉಪೇಂದ್ರ ಟೈಮಲ್ಲಿ. ಏನಲ್ಲಿ ಅದು ಒಂದು ವಾರ 2-3 ದಿನ ಆದಮೇಲೆ ಉಪೇಂದ್ರನೇ ಆ್ಯಕ್ಟ್ ಮಾಡ್ತಾ ಇರೋದ್ರಿಂದ, ಉಪೇಂದ್ರನೇ ಡೈರೆಕ್ಟ್ ಮಾಡ್ತಿರೋದ್ರಿಂದ ಜಡ್ಜ್ಮೆಂಟ್ಗೆ ಬೇಕು ಅಂತ ಆವಾಗ ಮಾನಿಟ್ರ್ ತಂದಿದ್ದು. ಅಲ್ಲಿವರೆಗೂ ಮಾನಿಟ್ರ್ ಇಲ್ಲ, ಕ್ಯಾಮ್ರಾಮನ್ ಏನು ಹೇಳಿದ್ರು ಅದೇ. ಕ್ಯಾಮ್ರಾಮನ್ ಶಾರ್ಟ್ ನೋಡ್ಬಿಟ್ಟು ಓಕೆ ಅಂದರೆ ಓಕೆ ಅಷ್ಟೇ. ಆಮೇಲೆ ನಿಮ್ಗೆ ಏನಾಗಿದೆ ಅನ್ನೋದು ಪ್ರಿಂಟ್ ಬಂದ ಮೇಲೆ ಗೊತ್ತಾಗೋದು. ಎಷ್ಟು ದಿನ ಆಗ್ತದೆ ಸರ್ ಅದು ಹೋಗಿ ಇಲ್ಲಿಗೆ ಬಂದು ಲ್ಯಾಬಿಗೆ ಬಂದು ಎಲ್ಲ? ಇಲ್ಲಿ ರಾತ್ರಿ ಅಲ್ಲಿ ಬಸ್ ಹೊರಟ್ರೆ ಬೆಳಿಗ್ಗೆ ಇಲ್ಲಿ ಬರುತ್ತೆ. ಬೆಳಿಗ್ಗೆ ಅಂದ್ರೆ ಅವ್ನ ಮನೆಗೆ ಹೋಗಿ ಮಧ್ಯಾಹ್ನ ತಗೊಂಡೋಗಿ ಕೊಟ್ಬಿಡ್ತಾನೆ. ಕೊಟ್ರೆ ವಿತಿನ್ 24 hours ಅವ್ರು ನೆಗೆಟಿವ್ ಮಾತ್ರ ಇಟ್ಕೊಳ್ಳಲ್ಲ, ಫಸ್ಟ್ ಡೆವಲಪ್ ಮಾಡ್ಬಿಡ್ತಾರೆ ಅವ್ರು. ಎಕ್ಸ್ಪೋಸ್ ಇದೆಯಲ್ಲ, ಎಕ್ಸ್ಪೋಸನ್ನ ಹಂಗೆ ಇಡಲ್ಲ ಅವರು. ಫಸ್ಟ್ ಅದನ್ನು ಡೆವಲಪ್ ಮಾಡಿಬಿಟ್ಟು ಸ್ಟೋರೇಜ್ ಮಾಡ್ಬಿಡ್ತಾರೆ, ಸೇಫ್ ಮಾಡಿಬಿಡ್ತಾರೆ. ಯಾಕೆಂದರೆ ನೀವು ಶೂಟಿಂಗ್ ಮಾಡಿದ್ದಲ್ಲ ಅಲ್ಲಿದೆ, ಅಲ್ಲೇನೋ ಅವನು ಎಲ್ಲೋ ಇಟ್ಬಿಟ್ಟು ಅದ್ರ ಮೇಲೆ ಏನೋ ಬಿದ್ದು ಅದು ಓಪನ್ ಆಗ್ಬಿಟ್ರೆ ಹೋಯ್ತು, ನೀವು ಶೂಟ್ ಮಾಡಿದ ಅಷ್ಟು ಊಟೋಗುತ್ತೆ, ಎಕ್ಸ್ಪೋಸ್ ಆಗ್ಬಿಡುತ್ತೆ. ಸೊ ಅದರಿಂದ ಹಂಗಲ್ಲ, ಅವ್ರು ತಗೊಂಬಂದು ಕೊಟ್ಟಿದ ತಕ್ಷಣವೇ ಆವತ್ತು ರಾತ್ರಿನೇ ಅದನ್ನು ಡೆವಲಪ್ ಮಾಡಿಬಿಟ್ಟು ಒಂದು